ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ನಿಮಗೆ ನಮ್ಮತನ ಅಂದರೆ ನಮ್ಮ ಮಣ್ಣಿನ ಸೊಗಡು ಇರುವ ಕಥೆಗಳು ತುಂಬ ಹತ್ರ ಆಗ್ತಾ ಹೋಗ್ತಾ ಇದೆ. ಅದರಲ್ಲಿ ಒಂದು ಗ್ರಿಪ್ಪು ಜಾಸ್ತಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಅಂದರೆ ಲಾಸ್ಟ್ ಕಾಟೇರ ಕೂಡ ನಮ್ಮ ಮಣ್ಣಿನ ಕಥೆನೇ. ಆ ಕಾಟೇರದ ಬಗ್ಗೆ ಮಾತಾಡ್ಬೇಕಾದ್ರು ಕೂಡ ನೀವು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಇದು ಕೂಡ ನಮ್ಮ ಕರ್ನಾಟಕದ್ದೇ ಕತೆ, ನಮ್ಮ ಮಣ್ಣಿನ ಕತೆ, ನಮ್ಮ ಸ್ವಂತಿಕೆ ಇರುವಂಥ ಕತೆ. ಕಾಟೇರ ಈ ನೆಲದ ಚಿತ್ರ ಅಂತ ನಾವು ಬಿಫೋರ್ ರಿಲೀಸಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದ್ದು. ಜನ ಅದನ್ನ ನೋಡಿ ಪ್ರೀತಿಸಿ ಆಶೀರ್ವಾದ ಮಾಡಿದಾಗ ಅನ್ನಿಸ್ತು ಸುಳ್ಳು ಹೇಳ್ಬಾರ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಈಗ ಒಂದು ನಮ್ದೇನೇ ಕಷ್ಟ ಇರಲಿ, ನಮ್ಮದು ಒತ್ತಡ ಇರಲಿ, ನಮ್ದೇನೇ ಇದಿರಲಿದ್ರು ನಾವು ನೋಡೋ ಜನಕ್ಕೆ ಸುಳ್ಳು ಹೇಳ್ಬಾರ್ದು. ಅದೊಂದು ಮಾಡಬೇಕು. ಯಾಕಂದರೆ ಇರೋದು ಹೇಳ್ಬಿಡ್ಬೇಕು. ಯಾವಾಗಲೂ ಮಾರ್ನಿಂಗ್ ಶೋ ನಾವೇನು ಜನಕ್ಕೆ ಸಿನಿಮಾ ತೋರಿಸ್ತೀವಿ, ನಾವು ಧೈರ್ಯವಾಗಿ 1:30 ಅವ್ರ ಎದುರುಗಡೆ ತಲೆ ಎತ್ಕೊಂಡು ನಿಂತ್ಕೋಬೇಕು. ಅವಾಗ ಏನು ಹೇಳ್ತಾರೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಸೊ ಆ ಮಟ್ಟದ ಧೈರ್ಯ ಅಂತೂ ಇರಬೇಕು. ಸುಮ್ಮನೆ ಏನೇನೋ ಹೇಳಿಬಿಟ್ಟು ಅಲ್ಲಿ ಹೋದಾಗ ಅವ್ರಿಗೆ ಭ್ರಮನಿರಸನ ಆಗಬಾರ್ದು ಜನಕ್ಕೆ. ಇಲ್ಲ ಗುರು, ನೀವು ಹೇಳಿದ್ದು ಬೇರೆ, ಇದರಲ್ಲಿ ಏನೋ ಬೇರೆ ಇದೆ ಅಂತ. ಬಟ್ ಈ ಕತೆಗಿಂತ ಮುಖ್ಯ ಪ್ರಾಮಾಣಿಕತೆ ಅದೊಂದು ಇದ್ದುಬಿಟ್ರೆ ಖಂಡಿತವಾಗ್ಲೂ ಆ ಒಂದು ಭಯ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಮಾಡಿರೋ ಕಲಾವಿದರಿಂದ ಹಿಡಿದು ತಂತ್ರಜ್ಞರಿಂದ ಹಿಡಿದು ಪ್ರೊಡಕ್ಷನ್ ಹೌಸ್ವರೆಗೂ ಎಲ್ಲರೂ ಬಯಸ್ತಾರೆ. ಅಷ್ಟು ಮಾತ್ರ ಭಯ ಭೀತಿಯಿಂದ ಮಾಡಿರೋ ಚಿತ್ರ. ಮತ್ತು ನಾಳೆ ದಿನ ಜನ ಏನಂತಾರೋ ಅನ್ನೋ ಒಂದು ಭಯ ಇಟ್ಕೊಂಡಂತೂ ಮಾಡಿದ್ದಾರೆ. ಸೊ ಧೈರ್ಯವಾಗಿ ನಾವು 15ನೇ ತಾರೀಕು ನೋಡೋ ಜನರ ಎದುರುಗಡೆ ಅಂತೂ ನಿಂತ್ಕೋಬೇಕು. ಭಯಭಕ್ತಿ ಇದ್ದರೆ ಒಂದು ಯಶಸ್ಸು ಸಿಗುತ್ತೆ ಅನ್ನೋ ಮಾತು ಅದು ಇದ್ದೇ ಇರುತ್ತೆ. ಭಯ ನಮಗೆ ಟಗರೂಲ್ ಆಗಿತ್ತು. ಗ್ರೇ ಏರಿಯಾನ ಟಚ್ ಮಾಡಿದ್ವಿ. ಅಂದರೆ ಅಸಲಿ ಮಾಫಿಯಾನ ತೋರಿಸಿದ್ವಿ. ಅದರಲ್ಲಿ ಅವ್ರು ಏನು ಮಾತಾಡ್ತಾರೆ ರೌಡಿಗಳು, ಅದನ್ನು ತುಂಬ ನ್ಯಾಚುರಲ್ ಆಗೇ ಬಳಸ್ಕೊಂಬಿಟ್ಟಿದ್ವಿ. ಅದು ಈಚೆಗೆ ಬಂದಮೇಲೆ ಒಂದಷ್ಟು ಜನ ಅಂದರು, ಇಲ್ಲ ಏನು ಹಂಗೆ ಮಾತಾಡ್ತಾರೆ ಅಂತ, ಹಂಗೆಲ್ಲ ಮಾತಾಡ್ತಾರೆ ಅಂತ. ಹೌದು, ಅದು ಮಾತಾಡೋದಕ್ಕೆ ಅಲ್ವಾ. ಪೊಲೀಸ್ ಆಫೀಸರ್ಸ್ ಯಾವ ಥರ ಮಾತಾಡ್ತಾರೋ ಅವ್ರ ಲ್ಯಾಂಗ್ವೇಜ್ ಏನಿರುತ್ತೋ ಅದಕ್ಕೆ ತದ್ವಿರುದ್ಧವಾಗಿ ರೌಡಿಗಳು ಮಾತಾಡ್ತಾರೆ. ಅದನ್ನು ಹಂಗೆ ಬಳಸೋಣ ಅಂತಲೇ ಮಾಡಿದ್ದು. ಅದಾದ ನಂತರ ದುನಿಯಾ ವಿಜಯ್ ಅವರು ಸಲಗಾನ ಅದೇ ಥರ ಟ್ರೈ ಮಾಡಿದ್ರು. ಸೇಮ್ ಅಂದರೆ ಹೌದು, 23-24 ಆ ವಯಸ್ಸಿನ ರೌಡಿಗಳಿಗೆ ಯಾವುದೇ ಒಂದು ಇದಿರಲ್ಲ, ಭಯ ಇರಲ್ಲ. ಜೀವ ತೆಗಿಯೋಕ್ಕೂ ರೆಡಿ ಇರ್ತಾರೆ, ಜೀವ ಕಳ್ಕೊಳಕ್ಕೂ ರೆಡಿ ಇರ್ತಾರೆ. ಮೀನಿಂಗ್ ಆಫ್ ನಟೋರಿಯಸ್. ಅದನ್ನು ಕ್ರಿಮಿಗಳು ಅಂತೀವಿ, ಸಮಾಜದ ಕ್ರಿಮಿಗಳು. ಅವು ಮಾತಾಡೋದೇ ಹಾಗೆ. ಅದನ್ನು ದುನಿಯಾ ವಿಜಯ್ ಬರ್ಕೊಂಡು ಕಥೆಯಲ್ಲಿ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದ, ಈ ಕ್ಯಾರೆಕ್ಟರ್ ಹಿಂಗೆ ಮಾತಾಡಬೇಕು ಅಂತ. ಸೊ ಅದು ಸಲಗ ಜನ ಇಷ್ಟಪಟ್ಟಾಗ ಹೌದಲ್ವಾ, ವಾಸ್ತವನ ಇಷ್ಟಪಟ್ಟೇ ಪಡ್ತಾರೆ. ನೋಡೋ ಆಡಿಯನ್ಸ್ಗೆ ತೆರೆ ಮೇಲೆ ಸಿನಿಮಾ ನಡೀತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲೊಂದು ಘಟನೆ ನಡೀತಿದೆ, ಆ ಘಟನೆಗೆ ನಾವು ಸಾಕ್ಷಿಯಾಗಿದ್ದೀವಿ ಅನ್ನೋದು ಬಂದ್ಬಿಡಬೇಕು. ಅದು ಕಾಟೇರ ಅಂತೂ ನಾವು ಹೇಳಲೇಬೇಕಾಗಿಲ್ಲ. ಒಬ್ಬ ರೈತರ ಬವಣೆ, ಅವರು ಆ ಕಾಲದ ಒಂದು ಕತೆ ಕಟ್ಟಿದ್ದು ತರುಣ್ ಸಾರು ಮತ್ತು ಜಡೇಶ್ ಅವರು. ಉಳುವನೆ ಬೋವಡಿಯ ಕಾಯ್ದೆ ಬಂದಾಗ ಆಗಿನ ಪರಿಸ್ಥಿತಿ ಹೆಂಗಿತ್ತು, ಜಮೀನ್ದಾರರ ದಬ್ಬಾಳಿಕೆ ಹೇಗಿತ್ತು, ಜಾತಿ ಪದ್ಧತಿ ಹೇಗಿತ್ತು, ಇದನ್ನೆಲ್ಲ ಯಥಾವತ್ತಾಗಿ ಬರವಣಿಗೆಗೆ ತಂದಾಗ ಜನ ಹೌದು ಇಷ್ಟೊಂದು ಬಾಧೆ ಬಿದ್ದಿದ್ದಾರ. ಇವತ್ತು ನಮ್ಮ ತಾತನ 100 ಎಕರೆ ಇತ್ತು, ನಮ್ಮಪ್ಪಂದು 50 ಎಕರೆ ಇತ್ತು ಅಂತ ಹೇಳ್ಕೊಳೋದು ದೊಡ್ಡದಲ್ಲ. ಅದನ್ನು ಉಳಿಸ್ಕೊಳೋಕ್ಕೆ ಅದು ಅವ್ರು ಬಿದ್ದ ಬಾಧೆ ಏನು, ಅದನ್ನು ಇವ್ರವರೆಗೂ ಮುಟ್ಸೋಕ್ಕೆ ಅವರೆಷ್ಟು ಬಾಧೆ ಬಿದ್ದರು, ಅದ್ರ ಮಧ್ಯೆ ಅವ್ರಿಗೆ ಬಂದ ಅಡೆತಡೆಗಳೇನು, ಅದನ್ನೆಲ್ಲನೂ ಕಾಟೇರಲ್ಲಿ ಹೇಳ್ತಾ ಹೋಗಿದ್ವಿ. ಸೊ ಅದಕ್ಕೆ ಜನ ಇಷ್ಟಪಡ್ತಾರೆ.